ದಾವಣಗೆರೆಯಲ್ಲಿ ಪಕ್ಷ ವಿರೋಧ ಚಟುವಟಿಕೆ ನಡೆದಿದೆ. ಷಡ್ಯಂತರ ನಡೆದಿದ್ದು ನನ್ನ ಕಣ್ಣಿಗೂ ಬಂದಿದೆ. ಈ ಬಗ್ಗೆ ಹೈಕಮಾಂಡ್ ವರದಿ ತರಿಸಿದೆ ಎಂದು ಸಿಗ್ಗಾವಿಯ ಶಾಸಕ ಯಾಸೀರ್ ಖಾನ್ ಪಠಾಣ್ ಹೇಳಿದರು. ಹಾವೇರಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಅಲ್ಪಸಂಖ್ಯಾತರು ಓಟ್ ಹಾಕಬೇಡಿ ಎಂದು ಬೇರೆಯವರು ಅಭಿಯಾನ ನಡೆಸಿದ್ರು. ಅದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ಗೆ ಮತ ಹಾಕಿ ಎಂದು ನಾವು ಮನವಿ ಮಾಡಿದ್ವಿ. ನಮ್ಮ ಸಮುದಾಯ ಕಾಂಗ್ರೆಸ್ ಪಕ್ಷದ ಋಣ ತೀರಿಸಬೇಕು ಎಂದು ಕರೆ ಕೊಟ್ಟಿದ್ದೆ. ಪಕ್ಷದ ವಿರುದ್ಧ ಚಟುವಟಿಕೆ ಮಾಡಬಾರದು ಎಂಬುದು ನಮ್ಮ ನಿಲುವು. ಸಿದ್ಧಾಂತದ ಮೇಲೆ ಹೋರಾಟ ಮುಂದುವರಿಯುತ್ತದೆ. ಉಪಚುನಾವಣೆಯಲ್ಲಿ ಸರ್ಕಾರದ ಪ್ರತಿಷ್ಠೆ ಪ್ರಶ್ನೆ ಇದೆ ಎಂದು ಹೇಳಿದರು. ನಿನ್ನೆ ಕೆಪಿಸಿಸಿಯಲ್ಲಿ ನಾನು ಇದ್ದೆ ಮೀಟಿಂಗ್ ಅಲ್ಲಿ. ನಾನು ಕೂಡ ಅಲ್ಲಿ ಅಬ್ಸರ್ವರ್ ಆಗಿ ಕೆಲಸ ಮಾಡಿದ್ದೀನಿ. ನನ್ನ ವಿಧಾನಸಭಾ ಕ್ಷೇತ್ರದಿಂದ ಹಾನಗಲ್ ಹಾಗೂ ಹುಬ್ಬಳ್ಳಿಯಿಂದ ಸುಮಾರು 100 ಜನ 120 ಮುಖಂಡರನ್ನು ಕಾರ್ಪೊರೇಟರ್ಗಳನ್ನು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಸದಸ್ಯರು ನಾವೆಲ್ಲ ಕರೆದುಕೊಂಡು ಹಾಕಿದ್ವಿ. ಅಲ್ಲೆಲ್ಲ ಕೆಲಸ ಮಾಡಿದ್ವಿ. ನಾವು ಭಾಳ ಗೊಂದಲಮಯ ವಾತಾವರಣ ಇತ್ತಲ್ಲಿ. ಅದನ್ನು ನಿನ್ನೆ ನಮ್ಮ ರಾಜ್ಯ ನಾಯಕರಾದಂಥ ಸಲೀಂ ಅಹಮದ್ ಸಾಹೇಬರು, ರಿಜ್ವಾನ್ ಅರ್ಷದ್ ಅವರು, ಬಲ್ಕೀಸ್ ಬಾನು ಅವರು ಎಲ್ಲ ಅಲ್ಲೇ ನಮಗೆ ಯಾರ್ಯಾರು ಅಬ್ಸರ್ವರ್ಸ್ ಹಾಕಿದ್ರಲ್ಲ ಎಲ್ಲರಿಗೂ ಕೂಡ KPCCಯಲ್ಲಿ ಪ್ರೆಸ್ ಮೀಟ್ ಕರೆದಿದ್ರು. ನಾವೆಲ್ಲ ಅಲ್ಲೇ ನಮ್ಮವ್ರು ಹೇಳಿದ್ದಾರೆ. ಎಲ್ಲ ವಿಚಾರನೂ ತಮಗೂ ಗೊತ್ತಿದೆ. ಅಲ್ಲ ಹೇಳಿದ್ರಲ್ಲ ಅವರು. ನಾಯಕರು ಕಾಂಗ್ರೆಸ್ ವೋಟ್ ಹಾಕಬೇಡಿ ಅಂತ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ರು ಅಂತ ಒಂದು ಆರೋಪ ಕೇಳಿದ್ರೆ ಜಮೀರ್ ಅಹಮದ್ ಇರ್ಬೋದು, ದಾವಣಗೆರೆ ಲೋಕಲ್ ಇರೋದಲ್ಲ ಜಬ್ಬಾರ್ ಅದರಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ನೀವೆಲ್ಲರೂ ಸೇರಿ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರಿಗೆ ಮತ ನೀಡಬೇಡಿ ಅಂತ ಒಂದು ಅಭಿಯಾನ ಗುಪ್ತವಾಗಿ. ಅಲ್ಲ, ನಾವೆಲ್ಲ ಅಭಿಯಾನ ನಡೆಸಿದವ್ರು ಬೇರೆ. ಆ ಅಭಿಯಾನದ ವಿರುದ್ಧವಾಗಿ ನಾವು ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ವೋಟ್ ಹಾಕಬೇಕು. ನಾನೇ ಹೋಗಿ ಫಸ್ಟ್ ಪ್ರೆಸ್ ಮೀಟ್ ಮಾಡಿದ್ದು. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ನನ್ನನ್ನು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿದೆ. ಅದು ಬಸವರಾಜ ಬೊಮ್ಮಾಯಿ ಅವ್ರ ಮಗನ ವಿರುದ್ಧ. ನಮ್ಮ ಸಮಾಜದವರು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ಋಣ ತೀರಿಸಬೇಕಂತೇಳಿ ನಾನು ಕರೆ ಕೊಟ್ಟಿದ್ದು. ನಾವು ವಿಶೇಷವಾಗಿ ರಿಜ್ವಾನ್ ಅರ್ಷದ್ ಅವರು, ಹ್ಯಾರಿಸ್ ಅವರು, ತನ್ವೀರ್ ಸೇಠ್ ಅವರು, ನಾಸೀರ್ ಹುಸೇನ್ ಅವರು, ಬಲ್ಕೀಶ್ ಬಾನು ಅವರು, ಆಮೇಲೆ ನಮ್ಮ ಸಲೀಂ ಅಹಮದ್ ಅವರು ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಅಲ್ಪಸಂಖ್ಯಾತ 10 ಜನ MLAಗಳು ಕೂಡಿಕೊಂಡು ಪಕ್ಷ ನಮಗೆ ಏನು ಮಾಡಿದೆ ಅಂತೇಳಿ ನಾವು ಹೇಳಿ ಬಂದಿದ್ದೀವಿ. ಆದರೆ ಅಲ್ಲೇ ಏನೇನೋ ನಡೆದಿದೆ ಅನ್ನೋದು ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋ ಬಗ್ಗೆನೂ ಅವ್ರ ಗಮನಕ್ಕೆ ಬಂದಿದೆ. ತಮಗೂ ಗೊತ್ತಿದೆಯಲ್ಲ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲೂ 2023ರಲ್ಲಿ ಏನಾಯಿತು, ಈಗೂ ಏನು ನಡೀತಾ ಇದೆ. ಈಗೂ ಯಾರ್ಯಾರು ಬೊಮ್ಮಾಯಿಯವರ ವೇದಿಕೆ ಮೇಲೆ ನಿಂತ್ಕೊಂಡು ಅವರನ್ನು ಹೊಗಳ್ತಾರೆ. ನಿಮಗೆಲ್ಲ ಗೊತ್ತಿರೋ ವಿಚಾರನೇ ಅದು. ಅದೇನು ನಿಂತಿಲ್ಲ ಅದು. ಅಲ್ಲ, ಈಗ ವೇದಿಕೆ ಮೇಲೆ ನಿಂತು ಹೇಳೋರು ಷಡ್ಯಂತ್ರ ಮಾಡೋದಿಲ್ವಾ? ಷಡ್ಯಂತ್ರ ನಡೆದಿದೆ. ನಮ್ಮ ಕಣ್ಣಿಗೆ ಕಂಡಿದೆ ಅದು. ನಿಮ್ಮ ಕ್ಷೇತ್ರದಲ್ಲಿ ಸ್ಥಳೀಯರು ಮಾಡಿರ್ಬೋದು, ಬಟ್ ದಾವಣಗೆರೆ ಕ್ಷೇತ್ರದಲ್ಲಿ ರಾಜ್ಯದ ಪ್ರಮುಖ ನಾಯಕರು ಮತ್ತು ಪ್ರಭಾವಿ ಸಚಿವರು, ನಿಮ್ಮ ಸಮಾಜದ ಪ್ರಭಾವಿ ಸಚಿವರ ಮೇಲೆ ಈ ಆರೋಪ ಕೇಳಿರ್ತಕ್ಕಂಥದ್ದು. ಅಲ್ಲ, ಈಗಾಗಲೇ ಪಕ್ಷದ ಹಿರಿಯರು ಪಕ್ಷ ಮತ್ತೆ ಪಕ್ಷ ಈಗಾಗಲೇ ಅದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿ ರಿಪೋರ್ಟ್ ತೆಗೆದಿದೆ. ಯಾರೋ ದೊಡ್ಡವರು, ಎಷ್ಟೇ ದೊಡ್ಡವರಾಗಲಿ ರೀ, ಪಕ್ಷಕ್ಕೆ ವಿರೋಧ ಮಾಡಬಾರ್ದು ಅನ್ನೋಂಥದ್ದು ನಮ್ಮ ಭಾವನೆ. ಅಲ್ಲ, ಈಗ ದಾವಣಗೆರೆ ಚುನಾವಣೆ ಬಗ್ಗೆ ಈಗಾಗಲೇ ನಮ್ಮ ರಾಜ್ಯದ ನಾಯಕರಾದಂಥ ನಿನ್ನೆ KPCCಯಲ್ಲಿ ನಾನು ಇದ್ದೆ ಮೀಟಿಂಗಲ್ಲಿ. ನಾನು ಕೂಡ ಅಲ್ಲಿ ಅಬ್ಸರ್ವರ್ ಆಗಿ ಕೆಲಸ ಮಾಡಿದ್ದೀನಿ. ನನ್ನ ವಿಧಾನಸಭಾ ಕ್ಷೇತ್ರದಿಂದ ಹಾನಗಲ್ ಹಾಗೂ ಹುಬ್ಬಳ್ಳಿಯಿಂದ ಸುಮಾರು 100 ಜನ 120 ಮುಖಂಡರನ್ನು ಕಾರ್ಪೊರೇಟರ್ಗಳನ್ನು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಸದಸ್ಯರು ನಾವೆಲ್ಲ ಕರೆದುಕೊಂಡು ಹಾಕಿದ್ವಿ. ಅಲ್ಲೆಲ್ಲ ಕೆಲಸ ಮಾಡಿದ್ವಿ. ನಾವು ಭಾಳ ಗೊಂದಲಮಯ ವಾತಾವರಣ ಇತ್ತಲ್ಲಿ. ಅದನ್ನು ನಿನ್ನೆ ನಮ್ಮ ರಾಜ್ಯ ನಾಯಕರಾದಂಥ ಸಲೀಂ ಅಹಮದ್ ಸಾಹೇಬರು, ರಿಜ್ವಾನ್ ಅರ್ಷದ್ ಅವರು, ಬಲ್ಕೀಸ್ ಬಾನು ಅವರು ಎಲ್ಲ ಅಲ್ಲೇ ನಮಗೆ ಯಾರ್ಯಾರು ಅಬ್ಸರ್ವರ್ಸ್ ಹಾಕಿದ್ರಲ್ಲ ಎಲ್ಲರಿಗೂ ಕೂಡ KPCCಯಲ್ಲಿ ಪ್ರೆಸ್ ಮೀಟ್ ಕರೆದಿದ್ರು. ನಾವೆಲ್ಲ ಅಲ್ಲೇ ನಮ್ಮವ್ರು ಹೇಳಿದ್ದಾರೆ. ಎಲ್ಲ ವಿಚಾರನೂ ತಮಗೂ ಗೊತ್ತಿದೆ. ಅಲ್ಲ, ಹೇಳಿದ್ರಲ್ಲ ಅವರು. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ವಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ VB ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ A ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್
ಆರ್ಥೋಪೆಟಿಕ್, ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918.